ಹಾಯ್ ನಮಸ್ತೆ ಎಲ್ರಿಗೂ. ನಾನು ಒಂದು ವಿಷಯ ಶೇರ್ ಮಾಡಬೇಕು, ಅದಕ್ಕೆ ಅರ್ಜೆಂಟಾಗಿ ಒಂದು ವಿಡಿಯೋ ಮಾಡಿದೆ. ಇದು ಸತ್ಯ ಸಾಯಿಬಾಬಾ ಅವ್ರ ದೇವಸ್ಥಾನ. ನನ್ನ ಮನೆಯಿಂದ 15-20 ನಿಮಿಷ ನಡ್ಕೊಂಡು ಹೋದರೆ ಇಂದಿರಾನಗರ್ ಕೇಂಬ್ರಿಡ್ಜ್ ಲೇಔಟಲ್ಲಿದೆ. ನನಗೆ ಗೊತ್ತೇ ಇಲ್ಲ, ನಿಜವಾಗ್ಲೂ 4-5 ವರ್ಷದಿಂದ ನಾನು ಈ ಏರಿಯಾದಲ್ಲಿ ತಿಪ್ಸಂದ್ರದಲ್ಲಿದ್ದೀನಿ. ಒಂದು ದಿನ ನನಗೆ ಗೊತ್ತಾಗಿಲ್ಲ ನನ್ನ ಹತ್ರದಲ್ಲಿ, ನನ್ನ ಪಕ್ಕದಲ್ಲೇ ನನ್ನ ಸ್ವಾಮಿ ಇದ್ದಾರೆ ಅಂತ. ತುಂಬ ಅಂದರೆ ತುಂಬ ಖುಷಿ ಆಯಿತು, ಕಣ್ಣಲ್ಲಿರು ಬಂದ್ಬಿಟ್ಟಿತ್ತು ನನಗೆ. ಯಾಕೆಂದರೆ ನಾನು ಇವ್ರ ಹಾಸ್ಟೆಲಲ್ಲೇ ಓದಿದ್ದು, ಸಾಯಿಬಾಬಾ ಅವ್ರ ಹಾಸ್ಟೆಲಲ್ಲಿ 17 ವರ್ಷ ಆದಮೇಲೆ ಕಾಲಿಟ್ಟಿದ್ದೀನಿ. ನನಗೆ ನೋಡಿನೇ ಖುಷಿ ಆಯಿತು, ನೋಡಿ ಸಂತೋಷ ಆಯಿತು, ಉಳ್ಕಡು ಕಣ್ಣಲ್ಲಿರು ಬಂತು. ನಾನು 17 ವರ್ಷ ಆದಮೇಲೆ ನಾನು ಈ ಥರ ದೇವಸ್ಥಾನಕ್ಕೆ ಹೋಗ್ತಾ ಇರೋದು, ನಮ್ಮ ಸಾಯಿಬಾಬಾ ಅವ್ರ ಮಂದಿರಕ್ಕೆ. ಯಾಕಂದ್ರೆ ನಾನು ಇವ್ರ ಹಾಸ್ಟೆಲಲ್ಲಿರುವಾಗ ಭಜನೆ ಮಾಡ್ತಾಯಿದ್ದೆ. ನಮ್ಗೆ ಇವರೇ ದೇವರು, ನಮ್ಗೆ ಬೇರೆ ದೇವ್ರು ಯಾರೂ ಗೊತ್ತಿಲ್ಲ. ಗಣೇಶ, ಸಾಯಿಬಾಬಾ ಅವ್ರು ಬಿಟ್ಟರೆ ನಂಗೆ ಬೇರೆ ದೇವ್ರು ಅಷ್ಟಾಗಿ ಗೊತ್ತಿಲ್ಲ. ನನಗೆ ನೋಡಿ ತುಂಬ ಖುಷಿ ಆಯಿತು. ನಮ್ಮ ಹಾಸ್ಟೆಲಲ್ಲಿ ಈಶ್ವರಮ್ಮ ಅವ್ರದ್ದು ಸ್ಕೂಲ್ ಇತ್ತು, ಅಲ್ಲಿಂದ ಹೋಗ್ತಾಯಿದ್ವಿ. ಯಾವಾಗ ಇದೇ ಥರ ಸ್ಟೇಜ್ ಇರೋದು, ಇದೇ ಥರ ಫೋಟೋ, ಇದೇ ಥರ ಚೇರೆಲ್ಲ ಇಟ್ಟಿದ್ರು. ನನಗೆಲ್ಲ ನೆನಪಂತು, ಇದೇ ಥರ ಜಮ್ಖಾನ ಹಾಕಿದ್ರು. ಫುಲ್ ಖುಷಿ ಆಯಿತು. ಎಷ್ಟು ಖುಷಿ ಅಂತ ನನಗೆ ಹೇಳ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಇವಾಗ ಹತ್ಕೊಂಡು ನಾನು ವಿಡಿಯೋ ಮಾಡ್ತಾಯಿದ್ದೀನಿ, ಖುಷಿ ಆಗ್ತಾಯಿದೆ, ಅಷ್ಟು ಖುಷಿ ಆಗ್ತಾಯಿದೆ. ಸಂತೋಷ ಅಂದರೆ ಹೇಳೋಕ್ಕೆ ಆಗಲ್ಲ. ಕೋಟಿ ರೂಪಾಯಿ ಕೊಟ್ಟರು ನಂಗೆ ಅಷ್ಟು ಸಂತೋಷ ಆಗಲ್ಲ, ಅಷ್ಟು ಸಂತೋಷ ಆಯಿತು ನಮ್ಮ ಸಾಯಿಬಾಬಾ ಅವ್ರನ್ನ ನೋಡಿ. ನನಗೆ ಗೊತ್ತೇ ಇಲ್ಲ ಈ ಥರ ಇದೆ ಅಂತ. ನಾನು ಅಂದ್ಕೊಂಡಿಲ್ಲ ಎಷ್ಟು ದೂರ ಇದ್ದಾನೋ, ನಂಗೆ ಬೆಂಗಳೂರಲ್ಲಿ ಎಲ್ಲಿ ಹುಡ್ಕೊಂಡು ಹೋಗ್ಲಿ ಅಂತ ಸುಮ್ಮನೆ ಇದ್ದೆ. ನನ್ನ ಮನೆ ಪಕ್ಕದಲ್ಲಿದ್ದರೂ ನನಗೆ ಗೊತ್ತಾಗಿಲ್ಲ. ನನ್ನ ಸ್ವಾಮಿ ನನ್ನ ಕರೆಸ್ಕೊಳಕ್ಕೆ 17 ವರ್ಷ ಬೇಕಾಯಿತು. ತುಂಬ ಖುಷಿ ಆಯಿತು. ನಾನಿವಾಗ ಖುಷಿನೆಲ್ಲ ಹತ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ. ನಾನು, ನನ್ನ ಮಗಳು, ನನ್ನ ತಮ್ಮ ಹೋಗಿದ್ವಿ. ಎಷ್ಟು ಸಂತೋಷ ಆಗ್ತಾಯಿದೆ ಅಂದರೆ ಹೇಳ್ಕೊಳಕ್ಕದು ಅಸಾಧ್ಯ. ನನ್ನ ಪಕ್ಕದಲ್ಲೇ ನನ್ನ ಸ್ವಾಮಿ ಇದ್ದು ನಾನು ಹೋಗಿಲ್ಲ ಅಂತ ಬೇಜಾರಾಗ್ತಾಯಿದೆ. ಆದರೆ ಇಷ್ಟು ದಿನ ಆದಮೇಲೆ ನನಗೆ ಕರ್ಸ್ಕೊಂಡ್ರೆ ಅನ್ನೋದು ಖುಷಿ ಇದೆ. ಹೋಗಿ ಬಂದು ತುಂಬ ಸಂತೋಷ ಆಯಿತು. ಎಲ್ಲ ಕೇಳಿದೆ, ಭಜನೆ ಎಲ್ಲ ಯಾವಾಗ ಮಾಡ್ತಾರೆ ಅಂದರೆ ಡೈಲಿ 6ರಿಂದ 6:15 ಮಾಡ್ತೀವಿ ಅಂತ ಹೇಳಿದರು. ಎಲ್ಲ ವಿಚಾರಿಸ್ಕೊಂಡು ಬಂದೆ. ಗುರುವಾರ ಭಾನುವಾರ ಮಾತ್ರ 1 hour ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾನು ಹೋಗಬೇಕು, ಅಲ್ಲಿ ಹೋಗಿ ಭಾಗಿಯಾಗಬೇಕು. ತುಂಬ ಖುಷಿ ಆಯಿತು. ನನ್ನ ಖುಷಿ ತಡೆಯೋಕ್ಕಾಗಿಲ್ಲ. ನಾನು ಇದನ್ನೆಲ್ಲ ನಿಮ್ಮ ಹತ್ರ ಹೇಳ್ಕೊಬೇಕು, ಶೇರ್ ಮಾಡ್ಕೋಬೇಕು ಅಂತಲೇ ವಿಡಿಯೋ ಮಾಡಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾನು ವಿಡಿಯೋ ನೋಡೋಕ್ಕೆ